ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಖ್ಯಾತ ಆಂಕರ್ ಚೈತ್ರ ವಾಸುದೇವನ್ ಅವರು ಎರಡನೇ ಬಾರಿ ದಾಂಪತ್ಯ ಜೀವನಕ್ಕೆ ನಿನ್ನೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಚೈತ್ರ ಅವರು ಜಗದೀಪ್ ಅವರ ಜೊತೆ ಹಸೆಮಣೆ ಏರಿದ್ದಾರೆ. ಸ್ನೇಹಿತರೆ, ಈಗ ಚರ್ಚೆಯಾಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಚೈತ್ರ ವಾಸುದೇವನ್ ಧರಿಸಿರುವಂತಹ ಮದುವೆಯ ಸೀರೆಯ ಬೆಲೆ ಎಷ್ಟು ಅನ್ನುವಂಥದ್ದು ಕೇಳಿದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ಸೊ ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಕಿರುತೆರೆ ಹಿರಿತೆರೆಯ ಗಣ್ಯರು ಬಂದು ನೂತನ ವಧುವರರನ್ನು ಆಶೀರ್ವದಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಚೈತ್ರ ಪ್ಯಾರಿಸ್ನಲ್ಲಿ ಜಗದೀಪ್ ಜೊತೆ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡ್ಕೊಂಡಿದ್ರು. ವಿಡಿಯೋವೊಂದನ್ನು ಚೈತ್ರ ಹಂಚ್ಕೊಳ್ತಾರೆ. ಸೊ ನಾನು ನಿಮ್ಮೊಂದಿಗೆ ಒಂದು ಸಂತೋಷದ ಸುದ್ದಿ ಹಂಚ್ಕೊಳ್ಳೋದಕ್ಕೆ ಉತ್ಸುಕನಾಗಿದ್ದೀನಿ. ನಾನು ಈ ವರ್ಷ 2025 ಮಾರ್ಚ್ನಲ್ಲಿ ಜೀವನದ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ನನ್ನ ವಿವಾಹದ ಸುಂದರ ಪ್ರಯಾಣ. ನಾನು ಈ ಒಂದು ಹೊಸ ಅಧ್ಯಾಯಕ್ಕಾಗಿ ನಿಮ್ಮ ಪ್ರೀತಿಯನ್ನು, ಆಶೀರ್ವಾದವನ್ನು, ಬೆಂಬಲವನ್ನು ವಿನಮ್ರವಾಗಿ ಕೋರ್ತೀನಿ ಅಂತ ಹಾಕಿದರು. ಆವಾಗ ಗೊತ್ತಾಗುತ್ತೆ ಇವರು ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ ಅಂತ. ಸೊ ಇದೀಗ ಮದುವೆಯ ಬಳಿಕ ಮಾಧ್ಯಮಗಳ ಜೊತೆ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಚೈತ್ರ ಮಾತನಾಡಿದ್ದಾರೆ. ಸ್ನೇಹಿತರೆ, ನಾವಿಬ್ಬರು ಹೇಗೆ ಡೆಸಿಷನ್ ತಗೊಂಡಿದ್ದೀವೋ ಅದೇ ರೀತಿ ಬೇರೆಯವರಿಗೂ ಕೂಡ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕಾಗಿ ನಾನೊಂದು ಅಕಾಡೆಮಿಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವರು ಸಪೋರ್ಟ್ ಕೂಡ ಮಾಡ್ತಾರೆ. ಅಂದಹಾಗೆ ಚೈತ್ರ ಹಾಗೆ ಜಗದೀಶ್ ಅವರ ಮೊದಲ ಭೇಟಿ, ಪ್ರೀತಿ, ಪ್ರೇಮ, ಮದುವೆಯ ಬಗ್ಗೆ ಈ ಹಿಂದೆ ಚೈತ್ರ ಮಾತನಾಡಿದರು. ಸ್ನೇಹಿತರೆ, ಸೊ ಪ್ಯಾರಿಸ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನಲ್ಲಿ ಮಾಡಿರುವಂತಹ ಒಂದು ಅದರಲ್ಲಿ ಕುರಿತು ಮಾತನಾಡ್ತಾರೆ. ಪ್ಯಾರಿಸ್ ಹಾಗೆ ಫ್ರಾನ್ಸ್ಗೆ ಹೋಗುವಂಥ ಪ್ಲ್ಯಾನ್ ಮೊದಲೇ ಇತ್ತು. ಆ ಬಳಿಕ ಮದುವೆ ಫಿಕ್ಸ್ ಆಗುತ್ತೆ. ಸೊ ಅದರಿಂದ ಜಗದೀಶ್ ಅವರನ್ನು ಕರ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡಿರೋದಾಗಿ ತಿಳಿಸ್ತಾರೆ. ಇದು ಆಗಿದ್ದು ಅಚಾನಕಷ್ಟೇ ಅಂತ ಹೇಳ್ತಾರೆ. ಸೊ ಇದೇ ವೇಳೆ ತಮ್ಮ ಹಾಗೆ ಜಗದೀಶ್ ಪರಿಚಯ ಆರಂಭ ಆಗಿರೋ ಬಗ್ಗೆ ಕೂಡ ಚೈತ್ರ ಮಾತನಾಡ್ತಾರೆ. ನಾನು ಇವೆಂಟ್ ನಡೆಸ್ತಿದ್ದೀನಿ. ಜಗದೀಪ್ ಅವರ ಸ್ನೇಹಿತರ ಮಗನ ಹುಟ್ಟು ಹಬ್ಬಕ್ಕೆ ಎಲ್ಲ ಕಡೆ ಸರ್ಚ್ ಮಾಡಿ ನನ್ನ ಇವೆಂಟ್ ಕಂಪನಿಗೆ ಬರ್ತಾರೆ. ಅವರ ಸ್ನೇಹಿತರಿಗೆ ಮಗುವನ್ನು ನೋಡ್ಕೊಳ್ಬೇಕಾದ್ರಿಂದ ಜಗದೀಪ್ ಅವರೇ ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರಿಂದ ನನ್ನ ಮತ್ತು ಅವರ ನಡುವೆ ಮಾತುಕತೆ ಶುರುವಾಗುತ್ತೆ. ಕೊನೆಗೆ ಅವರು ಇದೇ ವಿಷಯವಾಗಿ ನಮ್ಮ ಕಂಪನಿಗೆ ಬರ್ತಾರೆ. ಹೀಗೆ ಪರಿಚಯ ಶುರುವಾಗುತ್ತೆ. ಒಂದೇ ಜಿಮ್ಮು, ಒಂದೇ ಕಾಲೇಜು, ಇವೆಲ್ಲ ಮಾತನಾಡುವ ನಡುವೆ ಅವರಿಗೆ ನಾನು ಇಷ್ಟ ಆಗ್ತೀನಿ. ಸೊ ನೇರವಾಗಿ ಅವರು ಈ ವಿಷಯವನ್ನು ನನಗೆ ಹೇಳ್ತಾರೆ, ಮದುವೆಯ ಬಗ್ಗೆ ಪ್ರಸ್ತಾಪಿಸ್ತಾರೆ. ನಾನು ಅಷ್ಟು ಬೇಗ ಏನು ಹೇಳಬೇಕು ಅಂತ ತಿಳಿಯೋದಿಲ್ಲ, ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತೀನಿ. ಅವರು ನೇರವಾಗಿ ನನ್ನ ಅಪ್ಪ ಅಮ್ಮನ ಬಳಿ ಮಾತನಾಡಿದ್ರು. ಅವರ ಗುಣ ನನ್ನ ಅಪ್ಪ ಅಮ್ಮನಿಗೆ ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಅಪ್ಪ ಇಲ್ಲ, ಜೀವನದಲ್ಲಿ ತುಂಬ ಪ್ರಯತ್ನ ಪಟ್ಟು ಮೇಲೆ ಬಂದವರು. ಅವರನ್ನು ನೋಡಿ ನನಗೂ ಖುಷಿ ಆಯಿತು. ಇಬ್ಬರ ಮೈಂಡ್ಸೆಟ್, ಗುರಿ ಎಲ್ಲವೂ ಕೂಡ ಒಂದೇ ರೀತಿ ಅಂತ ಅನ್ನಿಸ್ತು. ಅವರು ಫ್ಯಾಮಿಲಿ ಮ್ಯಾನ್ ರೀತಿ ಅನಿಸುತ್ತೆ. ಸೊ ನನಗೂ ಇಷ್ಟವಾಗಿ ಒಪ್ಕೊಂಡೆ ಅಂತ ಹೇಳ್ತಾರೆ. ಸೊ ಅವರ ಜಗದೀಶ್ ಅವರ ತಂದೆ ಇಲ್ಲ. ಸೊ ನಿನ್ನೆ ಒಂದು ಮದುವೆಯಲ್ಲಿ ಬಹುಶಃ ನೀವು ನೋಡಿರ್ಬೋದು. ಸೊ ಅವರೊಂದು ಸ್ಕೆಚ್ಚನ್ನು ಕೂಡ ಚೈತ್ರ ಗಿಫ್ಟಾಗಿ ಕೊಡ್ತಾರೆ. ಸೊ ಅವರ ಜಗದೀಶ್ ಅವರ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾರೆ. ಸೊ ಇದು ಚೈತ್ರ ವಾಸುದೇವನ್ ಅವರಿಗೆ ಎರಡನೇ ಮದುವೆ. ಸ್ನೇಹಿತರೆ, ಚೈತ್ರ ಡಿಗ್ರಿ ಮುಗೀತಿದ್ದಂತೆ ಸತ್ಯ ನಾಯ್ಡು ಅನ್ನೋರನ್ನು ಕೈ ಹಿಡಿತಾರೆ. ಅದು ಅರೇಂಜ್ ಮ್ಯಾರೇಜ್ ಆಗುತ್ತೆ. 2017ರಲ್ಲಿ ಚೈತ್ರ ವಾಸುದೇವನ್ ಮದುವೆ ನಡೆದಿತ್ತು. ಆದರೆ ಮದುವೆಯಾಗಿ 5 ವರ್ಷಗಳ ನಂತರ ಅವರು ವಿಚ್ಛೇದನವನ್ನು ಪಡ್ಕೊಳ್ತಾರೆ. 2023ರಲ್ಲಿ ಚೈತ್ರ ತಮ್ಮ ವಿಚ್ಛೇದನದ ಬಗ್ಗೆ ಮಾತನಾಡ್ತಾರೆ. ಅಲ್ಲದೆ ಸಂದರ್ಶನದಲ್ಲಿ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳಿದ್ರು. ಸಂಸಾರ ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೆ ಅಂತ ಚೈತ್ರ ಧೈರ್ಯವಾಗಿ ಹೇಳಿದ್ರು. ಎಲ್ಲೂ ಕೂಡ ಚೈತ್ರ ಧೈರ್ಯ ಕಳ್ಕೊಂಡಿರಲಿಲ್ಲ. ಚೈತ್ರ ನಿರೂಪಕಿ ಮಾತ್ರ ಅಲ್ಲ, ಅವರು ಉದ್ಯಮಿ ಕೂಡ ಹೌದು. ನಾನಾ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡ್ತಾರೆ. ಬಿಗ್ ಬಾಸ್ ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ಜಿ ಕನ್ನಡ, ಕಲರ್ಸ್ ಕನ್ನಡ, ಉದಯ ಟಿವಿ, ಸ್ಟಾರ್ ಕನ್ನಡದಲ್ಲಿ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಚೈತ್ರ. ಅಲ್ಲದೆ ಬಿಗ್ ಬಾಸ್ 7 ಸ್ಪರ್ಧಿಯಾಗಿ ಬಂದಿದ್ದಂಥ ಚೈತ್ರ ಯೂಟ್ಯೂಬ್ನಲ್ಲಿ ಅನೇಕ ವಿಷಯಗಳನ್ನು ಅಭಿಮಾನಿಗಳ ಜೊತೆ ಹಂಚ್ಕೊಳ್ತಾರೆ. ಆಕೆದ್ದೇ ಯೂಟ್ಯೂಬ್ ಕೂಡ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನಿನ್ನೆ ಚೈತ್ರ ಅವರು ತಮ್ಮ ಮದುವೆಗೆ ಧರಿಸಿದಂತಹ ಸೀರೆಯ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ. ಹೌದು, ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಮದುವೆ ಸೀರೆಯನ್ನು ಚೈತ್ರ ಹಾಕ್ಕೊಂಡಿದ್ರು ಸ್ನೇಹಿತರೆ. ಇದಂತೂ ನಿನ್ನೆ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ. ಸೊ ಚೈತ್ರ ಧರಿಸಿದಂತಹ ಸೀರೆ ಬೆಲೆ ಎಷ್ಟು ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಊಹೆ ಮಾಡ್ತಾ ಇದ್ರು. 40-50 ಸಾವಿರದ್ದು
ಸೀರೆ ಇರುತ್ತೆ. ಕೆಲವೊಂದಷ್ಟು ಜನ ಸೀರೆಯ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅದನ್ನು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಕೆಲವೊಂದಷ್ಟು ಜನ ಸೀರೆಯ ಬೆಲೆ ಏನು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಸುಮಾರು 2 ಲಕ್ಷ ರೂಪಾಯಿ ಸೀರೆಯಲ್ಲಿ ನಿನ್ನೆ ಚೈತ್ರಾ ವಾಸುದೇವನ್ ಮಿಂಚಿದ್ರು ಸ್ನೇಹಿತರೆ. ಸೊ ಇನ್ನು ಚೈತ್ರಾ ವಾಸುದೇವನ್ ಮದುವೆಗೆ ಹಲವು ಸೆಲೆಬ್ರಿಟಿಗಳು ಬಂದು ಕೂಡ ವಿಶ್ ಮಾಡಿದ್ದಾರೆ. ಅದರಲ್ಲಿ ಧ್ರುವ ಸರ್ಜಾ ಕೂಡ ಮದುವೆಗೆ ಬಂದಿದ್ರು, ವಧುವರರಿಗೆ ವಿಶ್ ಮಾಡಿದ್ರು. ಹಾಗೆ ಅನುಪ್ರಭಾಕರ್ ಕೂಡ ಆಗಿರ್ಬೋದು, ನವದಂಪತಿಗೆ ವಿಶ್ ಮಾಡ್ತಾರೆ. ಚೈತ್ರಾ ತಮ್ಮ ಪತಿಗೆ ಸೆಲೆಬ್ರಿಟಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ರು. ಇನ್ನು ಮದುವೆಗೆ ಕಿರುತೆರೆ ಕಲಾವಿದರಾಗಿರ್ಬೋದು, ಬೆಳ್ಳಿತೆರೆ ಕಲಾವಿದರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ತನಿಷಾ ಕುಪ್ಪಂಡ, ಅರವಿಂದ್ ಕೆಪಿ, ಸುಕೃತ, ಕಾವ್ಯ ಶೆಟ್ಟಿ, ಐಶ್ವರ್ಯ ಸಿಂಧೋಗಿ, ಕಾರುಣ್ಯ ರಾಮ್, ಕಾವ್ಯ ಶಾಸ್ತ್ರಿ ಆಗಿರ್ಬೋದು, ಸಂಜನಾ ಗಲ್ರಾನಿ, ಅಮೂಲ್ಯ ದಂಪತಿ, ಆಮೇಲೆ ಸೋನಲ್ ಆಗಿರ್ಬೋದು, ನಿಶ್ವಿಕಾ, ಶ್ರೀಮುರಳಿ, ಮಾಳವಿಕಾ ಅವಿನಾಶ್, ಶ್ರುತಿ, ಸಂಸದ ಯದುವೀರ್ ಸೇರಿದಂತೆ ಹಲವಾರು ಮಂದಿ ಚೈತ್ರಾ ವಾಸುದೇವನ್ ದಂಪತಿಗೆ ವಿಶ್ ಮಾಡಿದರು. ಸೊ ಮದುವೆಯ ವಿಡಿಯೋವೊಂದನ್ನು ಚೈತ್ರಾ ಹಂಚ್ಕೊಳ್ತಾರೆ. ಅದರಲ್ಲಿ ಅದ್ಧೂರಿತನ ಎದ್ದು ಕಾಣುತ್ತೆ. ಚೈತ್ರಾ ಅವರನ್ನು ಮದುವೆ ಮಂಟಪಕ್ಕೆ ಕರೆತರುವುದಕ್ಕೆ ಹೂಗಳಿಂದ ಅಲಂಕಾರಗೊಂಡಂತಹ ಮಂಟಪದ ಜೊತೆಗೆ ನೃತ್ಯ ಮಾಡ್ತಾ ಬರ್ತಾರೆ. ಸೊ ಸಿಕ್ಕಾಪಟ್ಟೆ ನಿನ್ನೆ ಒಂದು ಮದುವೆಗೆ ಖರ್ಚು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚೈತ್ರಾ ಅವರ ಒಂದು ಸೀರೆಯ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೀರೆಯನ್ನು ನಿನ್ನೆ ಚೈತ್ರಾ ವಾಸುದೇವನ್ ಅವರು ಉಟ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಅದು 2 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಚೈತ್ರಾ ವಾಸುದೇವನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಕೆಯ ನಿರೂಪಣೆ ಶೈಲಿ ಆಗಿರ್ಬೋದು, ಅಥವಾ ಆಕೆ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ, 2ನೇ ಮದುವೆ ಆಗಿರುವಂಥದ್ದು. ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.